ಅಧ್ಯಾಯ 2. ಹೊತ್ತಾರೆಯ ಪ್ರಸಂಗ. ಕೀರ್ತನೆ ಅಧ್ಯಾಯ 143 ವಚನ 8. ಹೊತ್ತಾರೆ, ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ. ನಾನು ಅಧಿಕವಾಗಿ ಮಾಡಿದ ಸೇವೆಯೆಂದರೆ ಮುಂಜಾನೆಯ ಪ್ರಸಂಗಗಳೇ. ಹೊತ್ತಾರೆಯಲ್ಲಿ ಚೆನ್ನೈಯಲ್ಲಿ ಕೆಲವು ಸ್ಥಳಗಳಿಗೆ ಕಾಲು ನಡಿಗೆಯಾಗಿ ಹೋಗಿ ಈ ಸೇವೆ ಮಾಡಿರುತ್ತೇನೆ. ಈ ಸೇವೆ ಮಾಡಲು ತಕ್ಕ ಸಮಯ ಮುಂಜಾನೆ 4:15 5:30. ಹೊತ್ತಾರೆಯ ಸೇವೆ ಇದು. ಬೀದಿ ಬೀದಿಗಳ ಒಂದೊಂದು ಭಾಗದಲ್ಲಿಯೂ ಏಸು ಪ್ರೀತಿಸುತ್ತಾನೆ, ಏಸು ರಕ್ಷಿಸುತ್ತಾನೆ, ಏಸು ಸಮಾಧಾನ ಕೊಡುತ್ತಾನೆ, ಏಸು ನಿಮ್ಮ ಸಮಸ್ಯೆಗಳನ್ನೆಲ್ಲ ಪರಿಹರಿಸುತ್ತಾನೆ ಎಂದು ಹೇಳುತ್ತಿದ್ದೆನು. ಕಷ್ಟಪಟ್ಟು ಭಾರ ಹೊರುವವರೆಲ್ಲರೂ ಏಸು ಕ್ರಿಸ್ತನ ಬಳಿಗೆ ಬನ್ನಿರಿ ಎಂದು ಹೇಳಿಕೊಂಡೇ ನಡೆದಿದ್ದೇನೆ. ಕೆಲವು ದಿನಗಳು, ತಿಂಗಳುಗಳು, ವರ್ಷಗಳು ನಡೆದಿದ್ದೇನೆ. ಮುಂಜಾನೆಯಲ್ಲಿ ಒಂದೇ ಸ್ಥಳದಲ್ಲಿ ನಿಂತು ಪ್ರಸಂಗ ಮಾಡಲಿಲ್ಲ, ಆದರೆ ನಡೆದುಕೊಂಡೇ ವಾಕ್ಯಗಳನ್ನು ಬಿತ್ತುತ್ತಾ ಹೋಗಿದ್ದುಂಟು. ಕಾಲಿಡುವ ಸ್ಥಳವನ್ನೆಲ್ಲ ನಿನಗೆ ಕೊಡುತ್ತೇನೆ ಎಂದು ಕರ್ತನು ಅಬ್ರಹಾಮನ ಮೂಲಕ ವಾಗ್ದಾನ ಮಾಡಿದ್ದಾನಲ್ಲ, ಆ ವಾಗ್ದಾನಗಳನ್ನು ಓದಿಕೊಂಡೇ ನಡೆದುದುಂಟು. ಆ ಸಮಯದಲ್ಲಿ ಆ ವಾಕ್ಯವು ಯಾರ ಕಿವಿಗಳಲ್ಲಿ ಬಿದ್ದರೂ ಸರಿ, ಬೀಳದಿದ್ದರೂ ಸರಿ, ಯೇಸು ಕ್ರಿಸ್ತನು ಎನ್ನುವ ಮಾತು ಅವರ ಹೃದಯದಲ್ಲಿ ನಿಶ್ಚಯವಾಗಿ ಬಿತ್ತಲ್ಪಟ್ಟಿರುತ್ತದೆ. ಆದುದರಿಂದ ಕ್ರಿಸ್ತನ ನಾಮವನ್ನೇ ಬಹಳವಾಗಿ ಪ್ರಾಮುಖ್ಯಗೊಳಿಸಿ ತಿರುಗಿ ತಿರುಗಿ ಅದನ್ನು ಹೇಳಿಕೊಂಡೇ ಇರುತ್ತಿದ್ದೇನು. ಈ ಬೆಳಗಿನ ಜಾವದ ಸೇವೆಯನ್ನು ಸೂರ್ಯೋದಯದ ಮುಂಜಾನೆಯ ಪ್ರಸಂಗ ಎಂದು ಹೇಳುತ್ತಾರೆ. ಮುಂಜಾನೆಯಲ್ಲಿ ಕೃಪೆಯಿಂದ ತುಂಬಿದ ವಾಕ್ಯಗಳನ್ನು ಮಾತನಾಡುವುದು ನಮ್ಮ ಆತ್ಮಗಳಿಗೆ ಪ್ರಯೋಜನವಾಗುತ್ತದೆ. ಮುಂಜಾನೆಯಲ್ಲಿ ಭಯ ಹುಟ್ಟಿಸುವ ಮಾತುಗಳನ್ನು ಆಡಲೇಬೇಡಿರಿ, ಶಾಪ ಹಾಕಬೇಡಿರಿ. ಯೌವನಸ್ಥನೇ, ಇಂದು ನೀನು ಸತ್ತರೆ ಎಂದು ಹೇಳಬೇಡಿರಿ. ಬೆಳಗಿನ ಜಾವದ ಪ್ರಸಂಗಗಳು ಕರ್ತನ ಕೃಪೆಯಿಂದ ತುಂಬಿರುವ ವಾಕ್ಯಗಳಾಗಿರಲಿ. ಬೇಕಾದರೆ ಸಾಯಂಕಾಲದಲ್ಲಿ ನಿತ್ಯ ಅಗ್ನಿಯನ್ನು ಕುರಿತು, ನರಕವನ್ನು ಕುರಿತು ಮಾತನಾಡಬಹುದು. ಮುಂಜಾನೆಯಲ್ಲಿ ನೀವು ಮರಣವನ್ನು ಕುರಿತು, ನರಕವನ್ನು ಕುರಿತು ಮಾತನಾಡಿದರೆ ಜನರಿಗೆ ನಿಮ್ಮ ಮೇಲೆ ಮಾತ್ರವಲ್ಲ, ಕ್ರಿಸ್ತನ ಮೇಲೂ ಹಗೆ ಉಂಟಾಗುತ್ತದೆ. ಬೆಳಿಗ್ಗೆ ಸೇವೆಗೆ ಹೋಗುವಾಗ ನೀವು ಹೋಗುವ ಭಾಗದಲ್ಲಿರುವ ಅಂಧಕಾರದ ಶಕ್ತಿಗಳನ್ನು ಕಟ್ಟಿಹಾಕಿ ನಂತರ ಹೊರಡಿರಿ. ನಾನು ಅತ್ಯಧಿಕವಾಗಿ ಸಂಧಿಸಿದ ವಿರೋಧಿಗಳು ಬೀದಿ ನಾಯಿಗಳಿಂದ ಬಂದಿದ್ದು. 4:15 ಗಂಟೆ ಸಮಯದಲ್ಲಿ ಬೀದಿಯಲ್ಲಿ ನಿಂತು ಕೂಗುವಾಗ ಕೆಲವು ಸಮಯಗಳಲ್ಲಿ ನಾಯಿಗಳ ದೊಡ್ಡ ಗುಂಪೇ ಬಂದು ಬೊಗಳಲು ಆರಂಭಿಸುತ್ತಿದ್ದವು. ನಾವು ಮಾತನಾಡುವ ಮಾತುಗಳು ಜನರಿಗೆ ಕೇಳಿಸುತ್ತಿರಲಿಲ್ಲ. ಚೆನ್ನೈಯಲ್ಲಿ ಮನ್ನಡಿ ಎನ್ನುವ ಸ್ಥಳದಲ್ಲಿ ಹೇರಳವಾದ ಮಂತ್ರವಾದಿಗಳು ಇದ್ದರು. ನಮಗೆ ಕೇಡು ಮಾಡಲು ಪ್ರಯತ್ನಿಸುತ್ತಿದ್ದರು. ಆದುದರಿಂದ ಮುಂಚಿತವಾಗಿ ನಾವು ಆ ಶಕ್ತಿಯನ್ನು ಕಟ್ಟಿಹಾಕುವುದು ಒಳ್ಳೆಯದು. ಒಂದು ಸಂಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಸಾರಿ ಪೆರಂಬೂರ್ ಎನ್ನುವ ಬೀದಿಯಲ್ಲಿ ಪ್ರಸಂಗ ಮಾಡುವುದಕ್ಕಾಗಿ ಕೆಲವು ಯವನಸ್ಥರೊಂದಿಗೆ ಒಂದು ಮನೆಯ ಮೇಲ್ಹಡಿಯಲ್ಲಿ ಇಳಿದುಕೊಂಡಿದ್ದೆವು. ರಾತ್ರಿಯೆಲ್ಲ ಅವರೊಂದಿಗೆ ಸೇರಿ ಪ್ರಾರ್ಥಿಸಿ ರಾತ್ರಿ 12 ಗಂಟೆಗೆ ನಾವೆಲ್ಲರೂ ಒಟ್ಟಾಗಿ ಮಲಗಿದ್ದೆವು. ಬೆಳಗಿನ ಜಾವ 3 ಗಂಟೆಗೆ ಬೀದಿ ಪ್ರಸಂಗಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳಲು ಆರಂಭಿಸಿದೆವು. ಆಗ ಒಂದು ಗಾಬರಿಯ ಸಂಗತಿ ನಡೆಯಿತು. ಶರ್ಟ್ಗಳು, ಬನಿಯನ್ಗಳು ಕಾಣಲಿಲ್ಲ. ಕೆಳಗಿನ ಮನೆಯವರು ಕೊಟ್ಟಿದ್ದಂಥ ಗ್ಲಾಸುಗಳು, ಚಂಬುಗಳು ಕಾಣಲಿಲ್ಲ. ನಾವು ನಿದ್ರೆ ಮಾಡಿದ ಆ 3 ಗಂಟೆಯೊಳಗೆ ಕಳ್ಳನು ಎಲ್ಲವನ್ನು ಕದ್ದುಕೊಂಡು ಹೋಗಿದ್ದನು. ಅಂದು ಬೀದಿ ಪ್ರಸಂಗವನ್ನು ಹೇಗೆ ಮಾಡುವುದೆಂದು ತಿಳಿಯಲಿಲ್ಲ. ಶರ್ಟ್ ಇಲ್ಲದೆ ಬೀದಿಯಲ್ಲಿ ಹೋದರೆ ಪೊಲೀಸರು ಬಂದು ಸಂದೇಹದ ಕೇಸ್ ಎಂದು ಹಿಡಿದು ಜೈಲಿಗೆ ಹಾಕುತ್ತಾರೆ. ತೆರಿಗೆ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವ ನಾನು ಶರ್ಟ್ ಹಾಕದೆ ಬೀದಿಯಲ್ಲಿ ನಡೆಯುವುದು ಮಾನದ ಪ್ರಶ್ನೆ. ಸ್ಯಾಮ್ ಜೆಬುದರೈಗೆ ಹುಚ್ಚು ಹಿಡಿದಿದೆ ಎಂದು ಜನರು ಮಾತನಾಡಿಕೊಳ್ಳುತ್ತಾರೆ. ಆಗ ನಾನು ಯವನಸ್ಥರನ್ನು ನೋಡಿ, ಈಗ ನಾವು ಸ್ವಲ್ಪ ಹೊತ್ತು ಪ್ರಾರ್ಥಿಸಿ ಮನೆಗೆ ಹೋಗಿ ಬಿಡೋಣ ಎಂದು ಹೇಳಿದೆನು. ಆಗ ಒಬ್ಬ ಸಹೋದರನ ಅಣ್ಣನು, ರಾತ್ರಿ ನಾವು ಕರ್ತನಿಗಾಗಿ ರಕ್ತಸಾಕ್ಷಿಗಳಾಗಿ ಸಾಯಲು ಸಿದ್ಧರಾಗಿರುತ್ತೇವೆ ಎಂದು ಮಾತನಾಡಿದೆವು. ಮೇಲೆ ಹಾಕಿಕೊಳ್ಳುವ ಶರ್ಟ್ ಇಲ್ಲದಿದ್ದರೇನಾಯಿತು? ನಮಗೆ ವಿರೋಧವಾಗಿ ಎದ್ದಿರುವ ಸೈತಾನನಿಗೆ ನಾಚಿಕೆಯಾಗುವಂತೆ ಇಂದು ನಾವು ಹೇಗಾದರೂ ಸೇವೆ ಮಾಡಲೇಬೇಕು ಎಂದು ದೃಢವಾಗಿ ಹೇಳಿದನು. ಅವನ ಮಾತುಗಳು ನನ್ನ ಹೃದಯದಲ್ಲಿ ಅಗ್ನಿಯಾಗಿ ಹತ್ತಿ ಉರಿಯಿತು. ಶರ್ಟ್, ಬನಿಯನ್ ಇಲ್ಲದಿದ್ದರೂ ಪರವಾಗಿಲ್ಲ, ಮುಂಜಾನೆಯಲ್ಲಿ ಪ್ರಸಂಗವನ್ನು ಮಾಡೋಣ ಎಂದು ಹೇಳಿ ಮಹಡಿಯಿಂದ ಕೆಳಗಿಳಿದು ಬಂದೆವು. ಕೆಳಗಿನ ಮನೆಯಲ್ಲಿದ್ದ ತಾಯಿ ತಣ್ಣೀರನ್ನು, ಚಂಬು, ಗ್ಲಾಸುಗಳನ್ನು ಕೊಟ್ಟರು. ನಾವು ಶರ್ಟ್ ಇಲ್ಲದೆ ಇರುವುದನ್ನು ಅವರು ಕಾಣಬಾರದೆಂದು ನಮ್ಮನ್ನು ಮರೆಮಾಡಿಕೊಂಡು ಹೊರಗೆ ನಿಂತುಕೊಂಡೆವು. ನಿಮಗೆಲ್ಲರಿಗೂ ನಾನು ಕಾಫಿ ಕೊಡುತ್ತೇನೆಂದು ಹೇಳಿ ಅವರು ಬೆಳಕನ್ನು ಹೊತ್ತಿಸಿದರು. ಆಗ ನಮ್ಮನ್ನು ನೋಡಿದ ಅವರು, ಏನಾಯಿತು
ಎಂದು ಕೇಳಿ ನಿಜ ಸಂಗತಿಯನ್ನು ತಿಳಿದುಕೊಂಡರು. ಆಗ ಅವರು ಏನು ಮಾಡಿದರೂ ಗೊತ್ತೇ? ಬೀರುವನ್ನು ತೆಗೆದು ಎಲ್ಲರಿಗೂ ಸಾಕಾಗುವಷ್ಟು ಶರ್ಟುಗಳನ್ನು ಕೊಟ್ಟರು. ಅವರ ಪತಿಯು ಸೈನಿಕರಾಗಿದ್ದರು. ಕೆಲವೇ ತಿಂಗಳ ಹಿಂದೆ ಅವರು ತೀರಿಕೊಂಡಿದ್ದರು. ಅವರಿಗೆ ಹೇರಳವಾದ ಶರ್ಟುಗಳಿದ್ದವು. ನನಗೆ ಕೊಟ್ಟ ಶರ್ಟು ನನ್ನ ಅಳತೆಗೆ ಸರಿಯಾಗಿತ್ತು. ಅಂದು ಆ ಶರ್ಟನ್ನು ಹಾಕಿಕೊಂಡು ಬಹಳ ಉತ್ಸಾಹದಿಂದ ಸೇವೆ ಮಾಡಿದೆವು. ಸೈತಾನನು ಹಲವು ವಿಧವಾಗಿ ಸೋಲುಗಳನ್ನು ತಂದಾಗಿಯೂ ಕರ್ತನು ದೊಡ್ಡವನು, ಶಕ್ತನೂ ಆಗಿದ್ದಾನೆ.